ನಮಸ್ಕಾರ. ನಾನು ಗುರುಕಿರಣ್. ಇವತ್ತಿನ ಸಂಪಾದಕೀಯ ರಾಜಕೀಯ ವಿಶ್ಲೇಷಣೆಗೆ ಸ್ವಾಗತ. ತೀರ ಇತ್ತಿತ್ತಲಾಗಿ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ್ರು. ಅದೇ ರೀತಿ ಕ್ಯಾಬಿನೆಟ್ನು ಮಾಡಿಕೊಂಡ್ರು. ಆ ಕ್ಯಾಬಿನೆಟ್ ಒಳಗೆ ಎಲ್ರಿಗೂ ಕರೆದು ಮಂತ್ರಿ ಮಾಡಿದರು. ಅಂದ್ರೆ ಫಸ್ಟ್ ಸ್ಟೇಜ್ ಒಳಗೆ 14 ಜನರನ್ನ ಮಂತ್ರಿಗಿರಿ ಕೊಟ್ಟರು. ಅದರೊಳಗೆ ನಮ್ಮ ರಾಮಲಿಂಗಾರೆಡ್ಡಿ ಮೋಸ್ಟ್ ಸೀನಿಯರ್, ಹೆಚ್ಚು ಕಡಿಮೆ ನಾನ್ ಕರಪ್ಷನ್ ಪರ್ಸನ್ ಅಂತಲೂ ಅನ್ಬಹುದು, ಬುದ್ಧಿಜೀವಿ ಅಂತಲೂ ಅನ್ಬಹುದು. ಅವರಿಗೆ ಜಲ ಸಂಪನ್ಮೂಲ ಖಾತೆ ಕೊಟ್ಟರು. ಸಹಜವಾಗಿ ನನಗೆ ಜಲ ಸಂಪನ್ಮೂಲ ಬೇಡ, ನನಗೆ ಬೇರೆ ಕಡೆ ಹೋಗಿ ಅಡ್ಡಾಡಕ್ಕೆ ಆಗಲ್ಲ ಅಂತ ಅವ್ರು ಅನ್ಕೊಂಡಿರ್ಬೋದು ಅಥವಾ ಅನ್ಕೊಳ್ಳೋದೇನು ಇರಬಹುದು. ಆದರೆ ಅವ್ರು ರಾಜೀನಾಮೆನ ಭಾಳ ಸಿಂಪಲ್ಲಾಗಿ ಕೊಟ್ಟರು. ಸೋಷಿಯಲ್ ಮೀಡಿಯಾದಾಗೆಲ್ಲ ಹರಿದಾಡಕತ್ತೈತಿ. ಮುನೀಸು ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಟ್ಟರು. ಡಿ.ಕೆ. ಶಿವಕುಮಾರ್ ಅವರ ಕ್ಯಾಬಿನೆಟಿನ ಮೊದಲ ವಿಕೆಟ್ ಪತನ. ಸೋಷಿಯಲ್ ಮೀಡಿಯಾದೊಳಗೆ ಏನೇನೋ ಹೇಳ್ತಾರ, ಸರಿ, ಅದು ಆಮೇಲೆ. ಆದರೆ ರಾಜೀನಾಮೆ ಪ್ರಸವ ಎಷ್ಟು ಸರಿ ಎಷ್ಟು ತಪ್ಪು ಅನ್ನೋದು ಮತ್ತು ಆ ರಾಜೀನಾಮೆಗಳು ಅಥವಾ ಪ್ರಸವಗಳು ಅಥವಾ ಖಾತೆಗಳು ಜನರಿಗೆ, ರಾಜ್ಯದ ಜನರಿಗೆ, ಮತದಾರರಿಗೆ ಅನುಕೂಲ ಆಗೋ ಥರ ಇರಬೇಕು ಹೊರತು ನನಗೆ ಅದು ಇಷ್ಟ ಇಲ್ಲ, ನನಗೆ ಇದು ಇಷ್ಟ ಇಲ್ಲ ಅಂತಂದರೆ ಬಹುಶಃ ಹಂಗೆ ಆಗ್ಲಿಕ್ಕಿಲ್ಲ. ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ದೆಹಲಿವರೆಗೂ ಹೋಗಿ ತಾವು ಮುಖ್ಯಮಂತ್ರಿ ಆಗಕ್ಕೆ ಏನು ಮಾಡಬೇಕಾಗಿತ್ತು ಎಲ್ಲನೂ ಮಾಡಿದರು, ಮುಖ್ಯಮಂತ್ರಿನೂ ಆದರು. ಇಷ್ಟೆಲ್ಲ ಸಾಹಸ ಮಾಡಿರೋ ಡಿ.ಕೆ. ಶಿವಕುಮಾರ್ ಅವರು ಬರೀ ಮುಖ್ಯಮಂತ್ರಿ ಗಾದಿ ಹತ್ತಕ್ಕಷ್ಟೇ ಇಷ್ಟು ಮಾಡ್ಯಾರ ಅಂತಂತ ಅಲ್ಲ, ಅವರ ರಾಜಕೀಯ ಜೀವನದುದ್ದಕ್ಕೂ ಪೆಟ್ಟುಗಳು ತಿನ್ಕೋತಾನ ಗಟ್ಟಿ ಹಾಕುವಂಥ ಬಂಡೆ ಅಂತ ಅನಿಸ್ಕೊಂಡು ಕಲ್ಲು ಥರ ಗಟ್ಟಿಯಾಗಿ ಶಿಲೆ ಥರ ಇವತ್ತು ನಿಲ್ಲಬೇಕಾದ್ರೆ ಅವರ ಧೈರ್ಯನ ಅವ್ರ ಜೊತೆಗೆ ಇದ್ದಿದ್ದು. ಹೀಗಾಗಿ ಒಂದು ಜಲ ಸಂಪನ್ಮೂಲ ಖಾತೆ ಅಂಥೇಳಿ ಏನೋ ರಾಮಲಿಂಗಾರೆಡ್ಡಿ ಅವರು ನನಗದು ಬೇಡ ಅಂತಂದಾಗ ಆ ಪ್ರಸವ ಭುಗಿಲೇಳುತ್ತ, ಸರ್ಕಾರ ಬೀಳುತ್ತೆ ಅನ್ನೋದು ಬಹುಶಃ ಶುದ್ಧ ತಪ್ಪು ಅಂತ ಅನ್ಕೋತೀನಿ. ಭುಗಿಲೇಳೋದಾಗ್ಬೋದು, ಅಸಮಾಧಾನ ಆಗ್ಬೋದು, ಸಹಜ. ಈ ವಿಚಾರವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಇಲ್ಲ, ಅವ್ರಿಗೆ ಹಳ್ಳಿಗೆ ಹೋಗಿ ಕೆಲಸ ಮಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಬೆಂಗಳೂರು ಪೋರ್ಟ್ಫೋಲಿಯೋ ಕೊಡ್ರಿ ಅಂತ ಅನ್ನಕತ್ತಾರ. ನಾನು ಅವ್ರ ಜೊತೆ ಮಾತಾಡ್ತೀನಿ ಅಂಥೇಳಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರಂದ್ರೆ ಸ್ವತಃ ರಾಮಲಿಂಗಾರೆಡ್ಡಿ ಅವರು ಹಿಂದಿಂದ ಒಂದು ಪ್ರಸವ ತೆಗೆದ್ರು. ಅಂದ್ರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಬೇಕಾದ್ರೆ ನನಗೆ ಕರೆದು ಮಿನಿಸ್ಟ್ರು ಕೊಟ್ಟರು, ಬೆಂಗಳೂರು ಪೋರ್ಟ್ಫೋಲಿಯೋ ಕೊಟ್ಟರೆ ಒಳ್ಳೇದಿತ್ತು ಅಂತ ಅಂದ್ಕೊಂಡಿದ್ದೆ, ಅದು ಕೊಡ್ತೀನಿ ಅಂತಂದರು. ಆಮೇಲೆ ಸಾರಿಗೆಗೆ ಹಾಕಿದರು. ಇದ ಡಿ.ಕೆ. ಶಿವಕುಮಾರ್ ಅವರು ಮತ್ತು ಡಿ.ಕೆ. ಸುರೇಶ್ ಅವರು ಮನೆಗೆ ಬಂದು ಕನ್ವಿನ್ಸ್ ಮಾಡಿದರು. ಸೊ ಹೀಗಾಗಿ ನಾನು ಹೋಗ್ಬೇಕಾಯ್ತು ಅಂತ ಅನ್ನೋ ಒಂದು ಮಾರ್ಮಿಕ ಶೈಲಿ ಒಳಗೆ ಅವ್ರು ಮಾತಾಡಿದ್ರು ಸರಿ ಐತಿ. ಇಷ್ಟೆಲ್ಲ ಪ್ರಸವ ಆದಮೇಲೆ ಖಾತೆ ಅಥವಾ ಖಾತೆ ಹಂಚಿಕೆ ಅಥವಾ ರಾಜ್ಯದ ಜನರ ಹಿತಾಸಕ್ತಿನ ನೋಡಬೇಕಾದ್ರೆ ಯಾರು ಯಾವುದೇ ಖಾತೆ ಮೊದಲ ಕರಗತ ಮಾಡಿಕೊಂಡು ಬಂದಿರಂಗಿಲ್ಲ. ಟೇಕ್ ಆಫ್ ಆಗಾಕ ಒಂದು 15 ದಿವಸ ತಿಂಗಳ ಟೈಮ್ ಹಿಡಿತೈತಿ. ಗರ್ ಕಾಲಿಗೆ ಚಕ್ರ ಹಚ್ಕೊಂಡು ತಿರುಗಿದ್ರಂದ್ರೆ ಪ್ರತಿಯೊಂದು ಖಾತೆನೂ ಟೇಕ್ ಆಫ್ ಆಕ್ಕವ. ಇದಕ್ಕೆ ತೀರಾ ಹೊಸ ಉದಾಹರಣೆ ಕೊಡ್ಬೇಕಂದ್ರೆ ಮಾನ್ಯ ಕೃಷ್ಣ ಬೈರೇಗೌಡ ಅವರು ಹೋದ ಸಾರಿ ಕಂದಾಯ ಕೊಟ್ಟರು, ಎಷ್ಟು ಚಂದ ಮಾಡ್ಕೊಂಡೋದ್ರು. ಇದು ಇಷ್ಟ, ಇದು ಸೀಮಿತ ಅವಧಿ ಸೀಮಿತ ಕೆಲಸ ಅಂಥೇಳಿ ಖಾತೆ ಹಂಚಿಕೆ ಆಗಿರ್ತಾವೆ. ಅವ್ರಿಗೆ ಎಷ್ಟು ದಿವಸ ಕಂದಾಯ ಮಾಡಿದ್ರು ಅಷ್ಟು ದಿವಸ ಕಂದಾಯದೊಳಗೆ ಚೆನ್ನಾಗಿ ಮಾಡಿದರು. ಹಾಗಾಗಿ ಈಗ ಜಲ ಸಂಪನ್ಮೂಲ ಏನು ಕೊಟ್ಟಾರ ಮಾನ್ಯ ರಾಮಲಿಂಗಾರೆಡ್ಡಿ ಅವರಿಗೆ, ಅವರು ಕೂಡ ಅದು ಮಾಡ್ಕೊಂಡು ಹೋಗ್ಬೋದಾಗಿತ್ತು. ಅವರ ವೈಯಕ್ತಿಕ ಸಮಸ್ಯೆ ಏನು ಅಂತ ಗೊತ್ತಿಲ್ಲ. ಬಹುಶಃ ಇದು ರಾಜ್ಯದ ಜನತೆ ಕೇಳಲಿಕ್ಕೂ ಇಲ್ಲ ಅಂದ್ಕೋತೀನಿ. ಖಾತೆ ಅಂತ ಬಂದಾಗ ತಗೊಂಡು ಬಿಡಬೇಕು ಅನ್ನೋದು ಜನರ ಇನ್ನೊಂದು ಅಭಿಪ್ರಾಯನೂ ಆಗುತ್ತೆ. ಇನ್ನು ರಾಜೀನಾಮೆ ಪ್ರಸವಕ್ಕೆ ಬಂದ್ರೆ ನಾನು ಆಗಲೇ ಹೇಳಿದೆ, ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಏನೆಲ್ಲ ಸಾಹಸ ಮಾಡಬೇಕಾಗಿತ್ತು ಮಾಡಿರೋ ಇಂಥ ಶಿವಕುಮಾರ್ ಅವರು ಒಂದು ಕ್ಯಾಬಿನೆಟ್ನ ಸರಿ ಮಾಡೋಕ್ಕಾಗಲ್ಲ. ಇದು ಒಂದು ಕ್ಯಾಬಿನೆಟು ಅಥವಾ ಮಂತ್ರಿಗಿರಿ ಅನ್ನೋದು, ಅಂದರೆ ನನಗೆ ಈ ಖಾತೆ ಬೇಡ ಅನ್ನೋದಾಗ್ಬೋದು, ನಮ್ಮ ನಾಯಕರಿಗೆ ಮಂತ್ರಿಗಿರಿ ಕೊಡ್ರಿ ಅಂತ ಹೇಳಿ ರಾಜ್ಯಾದ್ಯಂತ ಬೇರೆ ಬೇರೆ ಕಡೆ ಪ್ರತಿಭಟನೆ ಮಾಡೋದಾಗ್ಬೋದು. ಇದು ಕೇವಲ ಒಂದು ಹೆರಿಗೆಯ ಪ್ರಸವ ಅಂತ ಅನ್ನಿಸ್ಕೋತೈತಿ. ಇದು ಹೆರಿಗೆ ಆಗೋತನ ಅಷ್ಟ ನೋವಿದು. ಹೆರಿಗೆ ಆದ ಮೇಲೆ ತಾಯ್ತನ ಚಾಲು ಆಗುತ್ತೆ.
ಸೊ ಈ ಹೆರಿಗೆ ಆಗೋವರೆಗೂ ಆ ನೋವು ತಡ್ಕೋಬೇಕಾಗತ್ತೆ. ರಾಜ್ಯದ ಜನತೆನೂ ತಡ್ಕೋಬೇಕು, ಬೆಂಬಲಿಗರು ತಡ್ಕೋಬೇಕು, ಈ ಮಿನಿಸ್ಟ್ರೇಟ್ ಲೆವೆಲ್ಗೆ ಏನು ನನಗೆ ಆ ಖಾತೆ ಬೇಕು ಈ ಖಾತೆ ಬೇಡ ಅಂತಾರ ಇವರು ತಡ್ಕೋಬೇಕಾಗತ್ತೆ. ಇದು ಒಂದು ತಾಯ್ತನದ ಪ್ರಸವ ಅಂತ ಅನ್ನೋದು ಬಿಟ್ರೆ ಅಂದ್ರೆ ಬಹುಶಃ ಇದಕ್ಕಿಂತ ಹೆಚ್ಚಿನ ಒಂದು ಶಬ್ದಗಳನ್ನು ಬಳಸುವಂತ ಅವಶ್ಯಕತೆ ಇಲ್ಲೇ ಇಲ್ಲ ಅಂತ ಅನ್ಕೋಬಹುದು. ಮತ್ತು ಇದು ಸಹಜ ಪ್ರಕ್ರಿಯೆ. ಇದನ್ನೆಲ್ಲ ಬಹುಶಃ DK ಶಿವಕುಮಾರ್ ಅವರು ಮಾನ್ಯ ಮುಖ್ಯಮಂತ್ರಿಗಳು ಸರಿದೂಗಿಸ್ತಾರ ಅನ್ನೋ ಎಲ್ಲ ಹೋಪು ಕಾಣಕತೈತಿ. ಯಾಕಂದ್ರೆ ಅವರು ಪ್ರಥಮ ಪತ್ರಿಕಾಗೋಷ್ಠಿಯೊಳಗೆ ಏನು ಮಾತಾಡಬೇಕಾಗಿತ್ತು ಎಲ್ಲಾನು ಮಾತಾಡ್ಯಾರ. ಮೊದಲದಿಂದ ಕೊನೆಯವರೆಗೂ ಅವರ ಒಂದೊಂದು ಮಾತು ಅಳೆದು ತುಗಿದ್ರಂದ್ರೆ ವ್ಯಕ್ತಿ ಏನನ್ನೋದು ಗೊತ್ತಾಗತ್ತ. ಇಲ್ಲಿ ಇನ್ನೊಂದು ವಿಚಾರ ಸ್ಪಷ್ಟಪಡಿಸಿ ನಮ್ಮ ವಿಶ್ಲೇಷಣೆನ ಮುಗಿಸ್ಬಿಡೋಣ. ಒಬ್ಬ ಮುಖ್ಯಮಂತ್ರಿ ಆಗಿರೋ ವ್ಯಕ್ತಿ ಹಿಂದೆ ಏನಾದರೂ ಆಗಿರಬಹುದು, ರಾಜ್ಯದ ಜನತೆಗೆ ಅವರು ಹೆಂಗೆ ಆಡಳಿತ ಕೊಡ್ತಾರ ಅನ್ನೋದು ಮುಖ್ಯ ಆಗುತ್ತೆ. ನೋ ಕರಪ್ಷನ್ ವೆಲ್ ಗವರ್ನೆನ್ಸ್ ಕೊಡ್ತೀನಿ ಅಂತ ಸ್ವತಃ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ಯಾರ. ಸೊ ಮುಂದಿನ ದಿನದೊಳಗೆ ನೋಡೋಣ ಏನಾಗುತ್ತೆ ಅನ್ನೋದಂತ ಹೇಳ್ತಾ ನಾನು ನಿಮಗೆ ಮತ್ತೆ ಸಿಗ್ತೀನಿ.